ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಹೌದು ತುಂಗಳ ಗ್ರಾಮದ ಶ್ರೀ ಮಹಿಮಾಂತಕ ಮಾಳಿಂಗರಾಯರ ಒಂದು ಜಾತ್ರೆ ನಿಮಿತ್ತವಾಗಿ ಜಡೇಶೇತರ ಪದ್ದೆಯನ್ನು ಕೇಳಲು ಎಲ್ಲಾ ಕೂಡಿರ್ತಕ್ಕಂಥ ತಾಯಿ ಬಳಗಕ್ಕ ತಂದೆ ಬಳಗಕ್ಕ ಜ್ಞಾನ ಪಂಡಿತರಿಗೆ ಕಲಾವಿದರಿಗೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಕೂಡ ಇದೇ ಗ್ರಾಮದ ಮಾಳಿಂಗರಾಯನ ಒಂದು ಡೊಳ್ಳಿನ ಸಂಘದ ಪರವಾಗಿ ತಮ್ಮೆಲ್ಲರಿಗೆ ಶಿವ ಶರಣಾರ್ಥಿಗಳನ್ನು ಹೇಳಿ ಭೀಮವನ್ನ ಏನಾಗಿದ್ರಿಪ್ಪ ಇಲ್ಲಿ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತೊಂದು ಹಿಂಗ್ ಹೇಳಿದ್ರಲ್ಲ ಹೆಂಗ್ ಹೇಳ್ತಾರಿಪ್ಪ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತ್ರ ಮಾತ ಸತ್ತ ಆಕಳ ಮತ್ತೆ ಹುಟ್ಟಿ ಬರುವುದೇ ಅದು ಅಲ್ಲ ಹಯನಕ್ಕಾಗಿ ಇದ್ದ ಕರವನ್ನೇ ಜೋಪಾನ ಮಾಡವಯ್ಯ ಸತ್ತ ಗುರು ಮತ್ತೆ ಹುಟ್ಟಿ ಬರವರುಂಟೆ ಗುರು ಹಾಕಿಕೊಟ್ಟ ಮಾರ್ಗವನ್ನು ಅನುಷ್ಠಾನಗೊಳಿಸಿ ನೀನೇ ಗುರುವನಾಗವಯ್ಯ ಹೌದು ಸತ್ತವರ ಪೂಜಾ ಇದ್ದವರು ಮಾಡಿದರೆ ಉದ್ಧಾರ ಆಗದಂದು ಕುಮಾರಕ್ಕ ಹಿಂಗ ಶಾಸ್ತ್ರ ಬಿಡಿಸ್ಯಾರ ಹಿಂಗ ಯಾಕೆ ಹೇಳ್ಯಾರಿಪ್ಪ ಇದನ್ನ ಯಾಕೆ ಹೇಳ್ಯಾರ ಮಾತಿನ ತಾತ್ಪರ್ಯ ಹೆಂಗ ಅಂತ ಕೇಳಿದ್ರ ಹೆಂಗ್ರಿಪ್ಪ ಇದು ಸತ್ತ ಆಕಳ ಮತ್ತೆ ಹುಟ್ಟಿ ಬರವದೆ ಆಕಳ ಸಾಯುವಂತ ಸಮಯದೊಳಗ ನಮಗೊಂದ ಕರ ಕೊಟ್ಟ ಆಕಳ ಅಂತ್ಯ ಕಾಲಕ್ಕೆ ಸತ್ತು ಹೋಯ್ತು ಭೀಮವನ್ನ ಹೌದು ಅವಾಗ ಏನಾಯ್ತಿಪ್ಪ ಈ ಶಾಣ್ಯಾರ ಸತ್ಯಕ್ಕ ಕರೆದಾರ ನೋಡು ಇಂತವ್ರ ಹಾಲು ಹೊಂಟಿದ್ರು ಹೇಳ್ತಾರ ಆಕಳ ಮಾಲಕಂಗ ಏನ್ ಹೇಳ್ತಾರ ತಮ್ಮ ಆಕಳ ಸತ್ತು ಒಂದು ವಾರ ಆಯ್ತು ಆಕಳ ಚಿಂತೆ ಮಾಡ್ಕೊತ ಕೂತಿಲ್ಲ ಹಿಂಗ ಚಿಂತೆ ಮಾಡ್ಕೊತ ಕೂತಿದ್ರ ಬಿಟ್ಟು ಹೋಗಿರ್ತಕ್ಕಂತ ಕರಾನು ಒಂದ್ ದಿವ್ಸ ಸಾಯಿ ಹೊಡ್ತೀನಿ ಚಿಂತೆ ಮಾಡ್ಬೋದು ಕೂತ್ರ ಹಂಗ ಮಾಡಬೇಡ ಆಕಳಿದ್ದಾಗ ಆಕಳಿಗೆ ಮಾಡುವಂತ ಮೇವಣಿ ವ್ಯವಸ್ಥೆ ಬಿಟ್ಟು ಹೋಗಿರ್ತಕ್ಕಂತ ಕರಿಗೆ ಮಾಡಿ ನೋಡು ಅದು ಒಂದ್ ದಿವ್ಸ ಕರ ಆಕಳ ಜೊತೆ ದ್ವಾರದಾಗಿ ಹಾಲು ಅನ್ನುವಂತ ಹೈನಾಡಿನ ಕೊಟ್ಟೆ ಕೊಟ್ಟತಿ ವಿಶ್ವಾಸ ಸತ್ತ ಗುರು ಮತ್ತೆ ಹುಟ್ಟಿ ಬರವರುಂಟೆ ಗುರು ಸತ್ತಾನಂತ ಹೇಳಿ ಅಳ್ಕೊತ್ಕೊಂಡ್ರು ಬೇಡ ಕುತ್ತೆ ಅಂದ್ರ ಹುಚ್ಚಪ್ಪ ನೀನು ಒಂದ್ ದಿವ್ಸ ಹತ್ತತ್ತು ಸತ್ತೆ ಹೋಗಿ ಕರೆ ನಿನ್ನ ಮುಕ್ತಿಗೆ ಇಲ್ಲಿ ಮುಕ್ತಿ ಸಿಗಂಗಿಲ್ಲ ಹೌದು ಹಂಗ ಮಾಡಬೇಡ ಗುರು ಇದ್ದಾಗ ಕಲಿಸಿರ್ತಕ್ಕಂತ ಶಿಕ್ಷಣವನ್ನು ಪರಿಪಾಲನೆ ಮಾಡು ಕಲಿಸಿರ್ತಕ್ಕಂತ ವಿದ್ಯೆ ಹೋದ ಹಳ್ಳಿಗೆ ಹಚ್ಚು ಒಂದು ದಿವಸ ನೀನು ಹೋಗಿ ಒಬ್ಬಗೆ ಗುರುವಾಗಿ ಉಳಿತಿ ಅಂತ ತಿಳ್ಕೊಂಡ ಹೇಳಿರು ಹೌದು ಸತ್ತವರ ಪೂಜೆ ಇದ್ದವರು ಮಾಡಿದ್ರೆ ಉದ್ಧಾರ ಆಗದಂದು ಕುಮಾರಕ್ಕಯ್ಯ ಕಾಶಿ ಗೋಕರ್ಣ ಶ್ರೀಶೈಲ ಪಂಢರಪುರ ಧರ್ಮಸ್ಥಳ ಇಲ್ಲೆಲ್ಲ ಕ್ಷೇತ್ರಗಳ ಅಡ್ಡಾಡಿ ಕಲ್ಲ ದೇವರಿಗೆ ಕೈ ಮುಗಿದ ಕಣ್ಣೀರ್ ತಗದ ಕಾಲ ಬೀಳೋದಕ್ಕಿಂತ ಹೌದು ಏನ್ ಮಾಡ್ಬೇಕು ತಮ್ಮ ಜೀವಂತಿರುವಂತ ತಾಯಿ ತಂದೆ ಬಿಟ್ಟು ಜಗದಾಗ ದೇವರು ಯಾರು ಇಲ್ಲ ಉಪ್ಪು ಬಿಟ್ಟು ರುಚಿ ಬೇರೆ ಇಲ್ಲ ಅಂತ ದೇವರಂತ ತಾಯಿ ತಂದಿನ ಮನ್ಯಾಗ ಬಿಟ್ಟ ಕಲ್ಲ ದೇವರಿಗೆ ಕೈ ಮುಗಿದ 8 ದಿನ ಹೋಗವ ಇಲ್ಲಿ ಹೇಳ್ಯಾರ ಅವ್ರ ಶಾಸ್ತ್ರ ಏನ್ ಹೇಳ್ಯಾರಿಪ್ಪ ತಾಯಿ ತಂದೆ ವಯಸ್ಸಾದ ಮ್ಯಾಲ ಮನಿ ಬಾಗಿಲ್ದಾಗ ಕೂತಾರ ತಾಯಿ ತಂದೆ ವಯಸ್ಸಾದ ಮ್ಯಾಲ ಮನಿ ಬಾಗಿಲ್ದಾಗೆ ಕೂತಾರ ಹೌದು ಅದೇ ಬಾಗಿಲ್ದಾಗ 1000 ಸಲ ಹಾದ ಒಳಗೆ ಹೋಗಿ ಅದೇ ಬಾಗಿಲ್ದಾಗ 1000 ಸಲ ಹಾದ ಹೊರಗೆ ಬರ್ತಿ ಹೌದು ನಿನ್ನ ಹಡದವ್ವ ಮತ್ತು ಹಡದಪ್ಪ ಬಾಗಿಲ್ಲಾಗೆ ಕುಂತಾರ ಹೌದು ಅವ್ರಿಗೆ ಒಮ್ಮೆ ಆದ್ರೂ ಉಂಡಿ ಏನು ಅಂತ ಕೇಳಲಿಲ್ಲ ಒಮ್ಮೆ ಆದ್ರೂ ನೀವು ತಿಂದ್ರಿ ಏನು ಅಂತ ಕೇಳಿಲ್ಲ ನೀವು ಎಷ್ಟು ಕಷ್ಟಪಟ್ಟು ಈ ಸಂಸಾರ ನಡೆಸ್ಕೋತ ಬಂದ್ರಿ ನಮ್ಗೆ ಎಷ್ಟು ಕಷ್ಟದೊಳಗ ನಮ್ಮನ್ನ ಸಾಕಿದ್ರಿ ಅಂತ ತಿಳ್ಕೊಂಡು ಒಮ್ಮೆ ಕೇಳಲಿಲ್ಲ ತಮ್ಮ ಅವ್ರು ಸಾಯೋ ತನನು ಸುಮ್ಮೆ ಕಾಲಿ ಅಡ್ಡಾಡಿದ್ವಿ ಅವ್ರು ಸಾಯೋ ತನನು ಸುಮ್ಮೆ ಕಾಲಿ ಅಡ್ಡಾಡಿದ್ವಿ ಅವ್ರು ಸತ್ತ ಮ್ಯಾಲ ಅತಿರಿಗೆ ಹೋಗಿ ಅವ್ರ ಫೋಟೋಗಳ ಪೂಟ್ ಗಟ್ಲೆ ಮಾಡ್ಕೊಂಡು ಬಂದು ಗಾಡಿಗೆ ಹಾಕಿ ಅದಕ್ಕೊಂದು ಲೈಟ್ ಕೊಟ್ಟು ಪೂಜೆ ಮಾಡಾಕತ್ತಿ ಅದಕ್ಕೆ ನಮ್ಮ ಶಾಸ್ತ್ರ ಬಿಡಿಸಿರ್ತಕ್ಕಂಥ ನಮ್ಮ ಸತ್ಯ ಪ್ರಕಾರ ಇದಕ್ಕೆ ಹೇಳಿದ್ರ ಮಾತಾ ಏನ್ ಕೇಳಿದ್ರಿಪ್ಪ ಅವರು ನಮ್ಮ ಸತ್ತ ಮ್ಯಾಲ ಪೂಜೆ ಮಾಡೋದು ಉಪಯೋಗಿಲ್ಲ ಅವರು ತಾಯಿ ತಂದೆ ಜೀವಂತ ಇದ್ದಾಗ ಅವರು ತಾಯಿ ತಂದೆ ಜೀವಂತ ನಮ್ಮ ಮನಿ ಒಳಗಿದ್ದಾಗ ಅವ್ರಿಗೆ ಹಸದ ಹೊತ್ನ್ಯಾಗ ಅನ್ನ ಹಾಕು ಅವ್ರು ನೀರ್ ಅಂದಾಗ ಅವ್ರಿಗೆ ನೀರು ಕುಡಿಸು ಅವ್ರಿಗೆ ಸುಖ ದುಃಖ ಕಷ್ಟ ಕೇಳು ನೀ ಸಣ್ಣವಿದ್ದಾಗ ತಮ್ಮ ನಿನ್ನ ಅಂಗಾದ ಸುಟ್ಟಿಗಿಟ್ಟವ ತಿಳ್ಕೊಂಡ ಅವ್ವ ಬಗಲಾಗ ಹೊತ್ತಾಳ ನನ್ನ ಮಗಗ ಕುಂದು ಕೊರತೆ ಬರಬಾರ್ದು ನನಕ್ಕಿಂತ ಉನ್ನತ ಮಟ್ಟಿನೊಳಗೆ ನನ್ನ ಮಗ ಬೆಳೆಯ ತಿಳ್ಕೊಂಡು ಅಪ್ಪ ನಿನ್ನ ಹೆಗಲಿ ಮ್ಯಾಗ ಕುಂದಿಸ್ಕೊಂಡು ಅಡ್ಡಾಡ್ಯಾಣ ನಿನ್ನ ಸಣ್ಣವಿದ್ದಾಗಿಟ್ಟ ಸಂರಕ್ಷಣೆ ಮಾಡಿದ ಹುಚ್ಚಪ್ಪ ನೀ ದೊಡ್ಡವಾದ ಮ್ಯಾಲ ಅವ್ರಿಗೆ ವಯಸ್ಸಾದ ಮ್ಯಾಲ ತಾಯಿ ತಂದೆ ವಯಸ್ಸಾದ ಮ್ಯಾಲ ಅವ್ರ ವಯಸ್ಸು ಮುಗಿದ ಮ್ಯಾಲ ಹೊಟ್ಟೆ ಹುಟ್ಟಿದ ಮಕ್ಕಳು ಯಾವ ರೀತಿ ನೋಡ್ಕೊತ ನೋಡು ಅದೇ ರೀತಿ ತಾಯಿ ತಂದೆ ವಯಸ್ಸಾದ ಮೇಲೆ ತಾವೆಲ್ಲಾರು ನೋಡ್ಕೋತೀರ ತಿಳ್ಕೊಂಡ ತುಂಗುಳು ಗ್ರಾಮದವ್ರಿಗೆಲ್ಲರಿಗೆ ನಮ್ಮ ತುಂಗುಳು ಗ್ರಾಮದ ಮಾಳಿಂಗರನ್ನ ಸಂಗತಿ ತಮ್ಮೆಲ್ಲರಿಗೂ ಮಾತು ಇರ್ಲಿ ನೋಡ್ಕೊಂಡ್ರಪ್ಪ ನಡ್ಕೋಲಿಕ್ಕಂದ್ರ ಹೇಳ್ಯಾರ ಮಹಾತ್ಮ ಅದಕ್ಕೆ ಮಾತ ಹೆಂಗ್ರಿಪ್ಪ ಅದಕ್ಕ
ಹೆಣ್ಣು ಜಗದ ಕಣ್ಣು, ಹೆಣ್ಣು ಸಂಸಾರದ ಜ್ಯೋತಿ, ಹೆಣ್ಣು ಗೃಹಲಕ್ಷ್ಮಿ, ಮನೆ ಮನದ ಪಾಕ ಶಾಲೆ, ತಾಯಿಗೆ ಮೊದಲು ಗುರುವಿನ ಸ್ಥಾನ ಕೊಟ್ಟಾರ. ಹೌದು, ಗೃಹಲಕ್ಷ್ಮಿ 12,000 ರೂಪಾಯಿ ರೊಕ್ಕ ಜಮಾ ಅಕ್ಕ ಅವ್ರಿಗೆ. ಗೊತ್ತೈತೆ ಅವ್ರಿಗೆ ನೀ ಯಾಕೆ ಕೇಳಕ್ ಹೌದು, ಸಾಯವಾಗಿ ನಗರಾತಳಕ್ಕೆ ನನಗೆ ಬಾಳ ಬೆಳಗ್ಗೆ ತಂದು ಉಂಗಾರ ಉಡದಾರ ಮುರುದಾರ ಮಾಡಿಸಬಹುದ, ಮಡದಿ ಸತ್ತಾರ ಮತ್ತೊಂದ್ ತರಬಹುದ. ಹೌದು, ಮತ್ತೊಂದ್ ತರಬಹುದು ಕರೆ ಹೊಸ ಗಡಿ. ಉಂಗಾರ ಉಡದಾರ ಮುರುದಾರ ಮಾಡಿಸಬಹುದ, ಮಡದಿ ಸತ್ತಾರ ಮತ್ತೊಂದ್ ತರಬಹುದ. ಹೌದು, ಹಣದ ತಾಯಿ ತಂದೆ ಎಲ್ಲಿ ಸಿಗ್ತಾರ ಅಂತ ಕೇಳ್ತಾರ ಅವರು. ಹೌದೌದು, ಅದಕ್ಕೆ ಅಂತ ತಾಯಿ ತಂದೆ ಜೀವಂತ ನಮ್ಮ ಮನೆಯೊಳಗಿದ್ದಾಗ ಯಾರು ಪ್ರೀತಿ ಪ್ರೇಮದಿಂದ ಕಷ್ಟ ನಷ್ಟ ಸುಖ ಕೇಳಿ ಯಾರಿಗೆ ಹೊಟ್ಟೆ ತುಂಬಾ ಅವು ಅನ್ನ ಹಾಕ್ತಾರ ನೋಡು, ಅವ್ರಿಗೆ ತಾಯಿ ಮಗ ಇಲ್ಲಕಂದ್ರೆ ನಾಯಿ ಮಗ ಅಂತ ಕರೆದು. ಹೌದು ಹೌದು ಹೌದಿಲ್ಲ? ಹೌದು. ಅದಕ್ಕ ಇಲ್ಲಿ ಬಾಳ ಮಾತಾಡುದಿಲ್ಲ. ಬಾಳ ಮಾತಾಡಕ್ ಹೋಗ್ಬೇಡಿ, ಹೊಟ್ಟೆ 2-3 ತಾಸು 4 ತಾಸು ಮಾತಾಡ್ರಿ ಸಾಕು. ಹೌದಿಲ್ಲ? ಹೌದು. ಅದಕ್ಕ ಇನ್ನು ವಿಷಯದ ಕಡೆ ಹೋಗ್ಬೇಕಾಗೈತಿ. ಹೌದು, ಯಾಕಂದ್ರೆ ಇದು ನಮ್ಮೂರ ಮೇಳ ತಮ್ಮೆಲ್ಲರಿಗೆ ಗೊತ್ತಿದ್ದು, ನಾವು ಹಾಡುದು ನಾವು ಮಾತಾಡುದು ಬಹಳ ಮುಖ್ಯ ಅಲ್ಲ. ದಿವಸ ಹಾಡಾಡಿ ಅವ್ರಿಗೆ ಕೇಳಿ ರಗಡಗದ. ಬೆಳಗಾವಿ ಜಿಲ್ಲಾ ಮೂಡಲಗಿ ತಾಲೂಕಿನ ದೊಡ್ಡ ಗಿಡ ಬಂದೈತಿ ಇವತ್ತ. ಹೌದು, ದೊಡ್ಡ ಗಿಡ ಅಗದಿ ದೊಡ್ಡದು. ಆ ಗಿಡದಾಗ ಎಷ್ಟು ಕಾಯಿ ಹಣ್ಣಾಗ್ಯಾವ, ಎಷ್ಟು ಕಾಯಿ ಹಸಿವು ಇನ್ನು ಉಳ್ದಾವ, ಅದನ್ನ ಯಾವ ರೀತಿ ಎದ್ರೊಳಗೆ ಹಾಕಿ ಹಣ್ಣು ಮಾಡ್ಕೋಬೇಕು ಅನ್ನೋದು ನಮ್ಮಲ್ಲಿ ಜಾಣತನ ಬೇಕಾಗೈತಿ. ಹೌದು, ಮತ್ ಹಣ್ಣು ಮಾಡಿ ತಿಂದ ಬಿಡೋದ್ರ ಗೊತ್ತೈತಿ ಎಲ್ಲರಿಗೆ. ಹೌದು. ಅಪ್ಪಗ ಒಂದ್ ಮಾತು ಅನ್ಸೋದಾಗ್ಲಿಲ್ಲ. ಅಪ್ಪಗ ಹೊಟ್ಟೆಗ ಒಂದ್ ಮಾತು ಹಿಡಿಸೋದಾಗ್ಲಿಲ್ಲ. ಊಟ ಮಾಡಾಗ ಹೊಟ್ಟೆ ತುಂಬಾ ಅಮೃತ ಉಂಡ್ರು ಸಹಿತ ಹೌದು, ಅದ್ರೊಳಗ ಒಂದ್ ನೆನ ಹೋಯ್ತು ಅಂದ್ರ ಎಷ್ಟು ಉಂಡ್ರಿತಲ್ಲ ಭೀಮು ಅನ್ನ ಒಟ್ಟು ಅದು ಹೊರಗೆ ಹಾಕುವಂತ ಕೆಲಸ ಮಾಡ್ತಾವ. ಅಪ್ಪ ಬಾಳ ಗಾತ್ಲಿಕ್ ಬಿದ್ದ ಬಂದಾರ ಮೂಡಲಗಿ ತಾಲೂಕದಿಂದ. ಬಾಳ ಇಲ್ಲಿ ಬಾಳ ಸಂತೋಷ ಐತಿ. ಹೌದು, ಅವ್ರಂದ್ರು ಏನಂದ್ರು, ನಮ್ಮ ಹುಡುಗ ಬಾಳ ಗಾತ್ಲಿಕ್ ಬಿದ್ದ 3-4 ಸಲ ಮಹಿಮಾಂತಕ ಮಾಳಿಂಗರಾಯ ಮಹಿಮಾಂತಕ ಮಾಳಿಂಗರಾಯ ಅಂದ. ಹೌದು, ಇದ್ರ ಅರ್ಥ ತಿಳಿದ ಮಾತಾಡ್ಯಾನೋ ತಿಳಿಲಾರ್ದ ಮಾತಾಡ್ಯಾನೋ. ಈ ಬಳಸ ನಿಮಗೆ ಕೇಳಿದ್ರೆ ವಿಚಾರ ಮಾಡಬೇಕು, ಈ ರೀತಿ ನಾರೇ ತಿಳಿಸಿ ಹೇಳ್ಬೇಕು ಅಂತ ನಮ್ಮಪ್ಪ. ಸಣ್ಣವಿದ್ದಾಗ LKG UKG ಪ್ರೈವೇಟ್ ಶಾಲೆಗೆ ಹಚ್ಚಿ ಕಲ್ಸಿನಿ. ದೊಡ್ಡವಾದ ಮೇಲೆ ಆ ಶಾಲೆ ಒಳಗ ಬ್ಯಾಡಿನ ಎಲ್ಲಾ ಶಿಕ್ಷಣ ಪಡೆದಾನ. ಇನ್ನು ಕನ್ನಡ ಶಾಲೆ ಒಳಗ ಒಂದ್ ಸರ್ಕಾರಿ ಸಹಿತ ಅವ್ನು ಸೌಲಭ್ಯ ಸಿಗ್ಲಿ ತಿಳ್ಕೊಂಡು ಸರ್ಕಾರಿ ಶಾಲೆ ಆಗ ಕಲ್ಸ್ಯಾನ. ಹೌದು, ಇನ್ನು ಶಾಲೆ ಆಗ್ಯಾನೋ ಏನು ಇನ್ನು ಅದ್ರೊಳಗೆ ಉಳ್ದಾನ ಅಂತ ತಿಳ್ಕೊಂಡು ಚೆಕ್ ಮಾಡ್ಬೇಕಂತ ಕೇಳಿ ಪೇಪರ್ ಕುಣಿಸಿ 1000 ಕೇಳ್ರಿ ಸಿಕ್ತಿಲ್ಲ. ಹೌದು, ಕೇಳಿದ್ರು ಹಿಂಗ್ ಕೇಳ್ಬೇಕು, ಮಹಿಮಾಂತಕ ಅಂದ್ರೆ ಇದ್ರ ಅರ್ಥ ಏನು, ಯಾಕಂದ್ರಿ ಏನ ತಿಳಿದಂದ್ರು ಏನು ತಿಳಿಲಾರ್ದ ಅಂದ್ರು ಅಂತ ಹಿಂಗ್ ಕೇಳ್ತಾನ ಅಪ್ಪ. ಹೌದು, ಅಪ್ಪ ಕೇಳ್ತಾನ ಹಿಂಗ ಕೇಳಿ ಸಿಕ್ತಿಲ್ಲ. ಮಗ ಇದಕ್ಕೆ ಏನ್ ಹೇಳ್ತಾನ ಹೇಳ್ಬೇಕಾಗೈತಿ. ಏನ್ರಿಪ್ಪ ಅದು, ಅಪ್ಪಗ ಅವ್ವ ಮನ್ಯಾಗ ತಾಕಿತ್ ಮಾಡಿ ಬಾಳ ಖರ್ಚು ಮಾಡಿ ಮಗಗೆ ಶಾಲೆ ಕಲಿಸ್ತೇವ್. ಮಗ ಎಟ್ರ ಮಟ್ಟಿಗೆ ಶಾಲೆ ಅದಾನ. ಮಗ ಶಾಲೆ ಆಗಿದ್ದು ಕಲ್ಸಿರ್ತಕ್ಕಂತ ಶಾಲೆ ಒಳಗೆ ಕಲ್ಸಿರ್ತಕ್ಕಂತ ಶಿಕ್ಷಣ ಕಟ್ಟ ಗುರುತಾಗಿರ್ತೈತಿ. ಹೌದು, ಇವತ್ತು ನೀ ಗುರುತು ಮಾಡ್ಕೊಂಬ ಅಂತೇಳಿ ಅವ್ವ ಹೇಳ ಕಲ್ಸ್ಯಾಳ ಅಪ್ಪ. ನಾ ಎಲ್ಲಾ ಮಾತಾಡೀನಿ, ಎಲ್ಲಿ ಹಿಡಿದಿ ಮಗನ ತಿಳ್ಕೊಂಡ ಚೆಕ್ ಮಾಡ್ಕೋತ ಬಂದ್ ಸುಮ್ಮಂದಿ ಬಾಳೆ ನಿಲ್ಲದು. ಬಾಳೆನ ತುಸದಾಗ್ಬಿಟ್ಟಿಲ್ಲ, ಕೂದಲು ಎಷ್ಟು ಸಣ್ಣ ಐತಿ ಅಷ್ಟು ಸಣ್ಣ ವಿಷಯದೊಳಗ ಬಂದ ಅಪ್ಪ ಹಿಡ್ದಾನ. ಅವ್ವನ ಮಾತು ಮೀರ್ಬಾರ್ದು ತಿಳ್ಕೊಂಡ ಅವ್ವನ ಮಾತು ಕೇಳಿ ನನಗೆ ಹಿಡ್ದಾನ. ಹೊತ್ತು ಮನೆಗೆ ರೊಟ್ಟಿ ಬಂದಾಗೈತೆ ನನಗೂ ಅವ್ವ ಕಲ್ಸ್ಯಾಳ. ನಿನಗೇನ್ ಕಲ್ಸಿ ಹೇಳಪ್ಪ, ನನಗೂ ಅವ್ವ ಕಲ್ಸ್ಯಾಳ ಬರಾಗ. ಹ್ಯಾಂಗ ಕಲ್ಸ್ಯಾಳ ಅವ್ವ ನಿಮಗ? ತಮ್ಮ ಅಪ್ಪಂದು 60 ವರ್ಷ ಆಗ್ಲಕ್ ಸನಿಯಕ್ ಬಂದೈತಿ. ಹೌದು, ಹನುಮಾನ ಹಾರಿ ಏನೋ ಒಂದು ಮಾತು ಅಂದಿತ್ತಂದ್ರ ಅವ ನಿನ್ ಹಡದವದನ್ನ ಬಾಳ ತಪ್ಪು ತಿಳ್ಕೋಬೇಡ, ಅದನ್ನ ಸ್ವಲ್ಪ ಸೂಕ್ಷ್ಮದೊಳಗ ಮುರಿದ ಅಲ್ಲೇ ತಿಳಿಸಿ ಹೇಳುತ್ತ. ಅಪ್ಪನ ವಯಸ್ಸು 65 ಬಂದ ಬಾಳ ಗಂಟಕ್ಕೆ ಬಿದ್ದಾನ. ಸಿಟ್ಟಿಗೆ ಏನಾದ್ರು ಅಂದಿದ್ದೆ ಅಂತ ನನಗೂ ನಮ್ಮ ಹೇಳಿ ಕಳ್ಸ್ಯಾಳ. ಹಿಂಗದು ಅಪ್ಪ ಮಗನಿಂದ ಏನಾಕತ್ತ ಆಗ್ರಹಮಿ. ಅದಕ್ಕ ಹಂತಕ ಅಂದ್ರೆ ಇವನು ತಿಳಿದಂಗೋ ಏನು ತಿಳಿದಂಗೋ ಇದ್ರ ಅರ್ಥ ಏನಂತ ಕೇಳ್ತಾರಪ್ಪ. ಹಂತಕ ಅಂದ್ರ ಇದ್ರ ಅರ್ಥ ತಪ್ಪ. ಅರ್ಥ ಏನಪ್ಪ ಅಂತಂದ್ರೆ ಹಂತಕ ಅಂದ್ರ ಹೊಡೆಯುವುದು ಅಥವಾ ಹೊಡಿಸುವುದು. ಹೊಡೆಯುವುದು ಒಬ್ಬ ಮನುಷ್ಯನ ಕೊಲ್ಲುವುದು ಅಥವಾ ಕೊಲ್ಲಿ